ಲಂಡನ್ನ ಒಂದು ಕತೆ ಇದೆ. ಲಂಡನ್ ನಲ್ಲಿ ಒಂದು ಮಾಂಸದ ಫ್ಯಾಕ್ಟರಿ ಇದೆ. ಕತೆ ಅದು ಮಾಂಸದ ಫ್ಯಾಕ್ಟರಿ. ಅದರಲ್ಲಿ ನಿಮ್ಮ ಯಾವುದು ದನವೋ ಆಡೋ ಕೋಳಿಯೋ ಏನೇ ಆಗಲಿ ಅದರಲ್ಲಿ ಹಾಕಿ ಬಿಟ್ರೆ ಅದೇ ಕಡಿಯುತ್ತದೆ, ಅದೇ ಚರ್ಮ ಸುಲಿಯುತ್ತದೆ, ಅದೇ ಮಾಂಸ ಮಾಡುತ್ತದೆ, ಅದೇ ಪ್ಯಾಕ್ ಮಾಡಿ ಹೊರಗೆ ಬರ್ತದೆ. ಒಂದು ದಿವಸ ಒಬ್ಬ ಕೆಲಸದವ ಅದರಲ್ಲಿ ಸಿಕ್ಕಿ ಹಾಕಿಕೊಂಡ. ಒಬ್ಬ ಕೆಲಸದವ ಅದರ ಜೊತೆ ಹೇಗೋ ತಪ್ಪಿ ಹೋಗಿ ಮೆಷಿನ್ ನಲ್ಲಿ. ಆಗ ಅವನೊಬ್ಬ ಸಹೋದರ ಮತ್ತು ಹೇಳಿದಂತೆ ಅದರ ಜನರಲ್ ಮ್ಯಾನೇಜರ್ ಒಂದಿಗೆ, ಅಲ್ಲ ಸ್ವಾಮಿ, ನನ್ನ ಸಹೋದರ ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಸ್ವಲ್ಪ ಮೆಷಿನ್ ಆಫ್ ಮಾಡಬೇಕು ಅಂತ. ಅದಕ್ಕೆ ಆ ಜನ ಕೊಟ್ಟ ಉತ್ತರ, ನಿನ್ನ ಸಹೋದರ ನಮ್ಮ ಒಬ್ಬ ಕೆಲಸದವ ಸತ್ತು ಹೋದರೆ ನಾವು ಅವರಿಗೆ ಕೊಡುವ ಪರಿಹಾರ 200 ಪೌಂಡ್ ನಾವು ಕೊಡುತ್ತೇವೆ. ಈ ಮೆಷಿನ್ ಒಮ್ಮೆ ಆಫ್ ಮಾಡಿ ಪುನಃ ಆನ್ ಮಾಡುವಾಗ ನಮಗೆ ಲಾಸ್ ಆಗುವುದು 250 ಪೌಂಡ್. ಆದ್ದರಿಂದ ಅವು ಹೋಗ್ಲಿ ಅದು. ಇದು ಒಂದು ಕಥೆಯಾದರೂ ಲಾಭದ ದೃಷ್ಟಿಯಿಂದ ಮಾತ್ರ ಎಲ್ಲವನ್ನು ಕಾಣುತ್ತಿರುವ ಜಗತ್ತಿನಲ್ಲಿ ಇದು ಖಂಡಿತ ವಾಸ್ತವಿಕತೆಯಾಗಿದೆ. ಹೀಗೆ ಮಾನವನ ಸಹಜೀವಿಗಳ ಹಕ್ಕನ್ನು ನಿರಾಕರಿಸಿರುವ, ನ್ಯಾಯ ನಿರಾಕರಣೆಯ, ಮಾನವ ಹಕ್ಕು ಉಲ್ಲಂಘನೆಯ, ಸ್ವಾರ್ಥದ ಒಂದು ವ್ಯವಸ್ಥೆಯಾಗಿದೆ ಬಂಡವಾಳಶಾಹಿ ವ್ಯವಸ್ಥೆ. ಎರಡನೆಯದು ಅವರ ಜನಾಂಗೀಯವಾದ. ಜಗತ್ತಿನಲ್ಲಿ ಕೆಲವರು ನಾವು ಮಾತ್ರ ಶ್ರೇಷ್ಠರು ಅಂತ ತೀರ್ಮಾನಿಸಿದ್ದಾರೆ. ಜಗತ್ತನ್ನು ತಿದ್ದಬೇಕಾದವರು ನಾವು. ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ನಾವು ಕಲಿಸಿಕೊಡ್ತೇವೆ. ಮಾನವ ಹಕ್ಕುಗಳ ಬಗ್ಗೆ ಮಾತನಾಡಲಿಕ್ಕೆ ರೈಟ್ಸ್ ಇರುವುದು ನಮಗೆ ಮಾತ್ರ. ನಮ್ಮನ್ನು ಯಾರು ಕೂಡ ತಿದ್ದುವ ಅಗತ್ಯ ಇಲ್ಲ, ನಮ್ಮನ್ನು ಯಾರು ಕೂಡ ಪ್ರಶ್ನಿಸಬಾರ್ದು. ಆದ್ದರಿಂದಲೇ ಜಾರ್ಜ್ ಬುಷ್ ಹೇಳಿದರಲ್ಲ, ಒಂದೋ ನೀವು ಭಯೋತ್ಪಾದಕರ ಜೊತೆಯಲ್ಲಿರಬೇಕು, ಇಲ್ಲಾದ್ರೆ ನಮ್ಮ ಜೊತೆಯಲ್ಲಿರಬೇಕು ಅಂತ. ಆ ಕರೆಗೆಲ್ಲಷ್ಟು ಮಹತ್ವ ಇದೆ ನೀವು ನೋಡಿ. ಜನಾಂಗೀಯವಾದ, ನಾವು ಮಾತ್ರ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವವರು, ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವವರು. ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮಾತಾಡುವ ಮಂದಿಗೆ, ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವವರಿಗೆ, ಇರಾಕ್ನಲ್ಲಿ ಲಕ್ಷಗಟ್ಟಲೆ ನಿರಪರಾಧಿಗಳನ್ನು ಕೊಂದು ಹಾಕುವಾಗ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರಿಗೆ ಅನಿಸುವುದೇ ಇಲ್ಲ. ಅಫ್ಘಾನ್ನಲ್ಲಿ ಕ್ಲಸ್ಟರ್ ಬಾಂಬ್ ಹಾಕಿ ಲಕ್ಷಗಟ್ಟಲೆ ನಿರಪರಾಧಿಗಳನ್ನು ಕೊಲ್ಲುವಾಗ, ಆಸ್ಪತ್ರೆಗಳ ಮೇಲೆ ಬಾಂಬು ಹಾಕಿ, ಶಾಲೆಯ ಮೇಲೆ ಬಾಂಬು ಸುರಿಸಿ ನಿರಪರಾಧಿಗಳನ್ನು ಕೊಲ್ಲುವಾಗ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರಿಗೆ ಅನಿಸುವುದಿಲ್ಲ. ಇವತ್ತಿಗೂ ಗಾಜಾದಲ್ಲಿ, ಫೆಲಸ್ತೀನ್ನ ಗಾಜಾದಲ್ಲಿ ಇವತ್ತಿಗೂ ಆಹಾರವನ್ನು ತಡೆ ಹಿಡಿಯಲಾಗಿದೆ. 10 ಲಕ್ಷ ಮನುಷ್ಯರಿದ್ದಾರೆ ಅಲ್ಲಿ ಬದುಕುವವರು. ಎಲ್ಲಾ ಗಡಿಗಳನ್ನು ಮುಚ್ಚಿ ಅವರಿಗೆ ನೀರು ಕೊಡದೆ, ಆಹಾರ ಕೊಡದೆ, ವಿದ್ಯುತ್ ಇಲ್ಲದೆ ಒಂದು ಜನತೆಯನ್ನು ಜೀವಂತ ಕೊಲ್ಲುತ್ತಿದ್ದಾರಲ್ಲ. ಇದು ಮಾಡುವಾಗ ಇವರಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರಿಗೆ ಅನಿಸುವುದೇ ಇಲ್ಲ. ಬದಲಾಗಿ ನಾವು ಮಾಡುತ್ತಿರುವುದು ಹೊಣೆಗಾರಿಕೆ ಅಂತ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಲ್ಲುವಾಗಲೂ ಅವರು ಮಾಡುವುದು ಜವಾಬ್ದಾರಿಯ ನಿರ್ವಹಣೆ. ಹೀಗೆ ಅವರಲ್ಲಿರುವ ಜನಾಂಗೀಯವಾದ, ಅದು ಈ ಬಂಡವಾಳಶಾಹಿ ಸಾಮ್ರಾಜ್ಯತ್ವದ ಬಹಳ ದೊಡ್ಡ ಅಪಾಯಕಾರಿ ಸಿದ್ಧಾಂತ. ಎರಡು ರೀತಿಯಲ್ಲಿ ಅವರು ಎಲ್ಲ ದೇಶಗಳ ಮೇಲೆ ಇವತ್ತು ಪ್ರಭುತ್ವ ಸಾಧಿಸಿದ್ದಾರೆ. ನಾವೆಷ್ಟು ಪ್ರಜಾಪ್ರಭುತ್ವ ಅಂತ ಹೇಳಿದ್ರು, ನಾವೆಷ್ಟು ನಮ್ಮ ಸ್ವಂತಿಕೆ ಇದೆ, ಸಾರ್ವಭೌಮತೆ ಇದೆ ಅಂತೆಲ್ಲ ಹೇಳಿದ್ರು. ಈ ದೇಶದ ಆಡಳಿತ ವ್ಯವಸ್ಥೆಯನ್ನು ಕೂಡ ಇವತ್ತು ಸಾಮ್ರಾಜ್ಯಶಾಹಿಗಳು ನಿರ್ಧರಿಸ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಕಳೆದ UPA ಸರ್ಕಾರದಲ್ಲಿ ಒಬ್ಬ ಮಿನಿಸ್ಟರ್ ಇದ್ದರು. ಕಳೆದ UPA ಸರ್ಕಾರದಲ್ಲಿ ಸಮರ್ಥನಾದ ಒಬ್ಬ ಸಚಿವ ಇದ್ದರು. ಕೆಲವಾರು ಇಂಗ್ಲಿಷ್ ಪತ್ರಿಕೆಗಳೆಲ್ಲ ಸರ್ವೆ ನಡೆಸಿ, ಇಂಡಿಯಾ ಟುಡೇ ಅಂತಹ ಪತ್ರಿಕೆಗಳೆಲ್ಲ ಸರ್ವೆ ಮಾಡಿ, ಕಳೆದ UPA ಸರ್ಕಾರದಲ್ಲಿದ್ದ ಒಬ್ಬ ಸಮರ್ಥ ಮಿನಿಸ್ಟರ್ ಅಂದರೆ ಮಣಿಶಂಕರ್ ಅಯ್ಯರ್ ಅಂತ ಹೇಳಿದ್ರು. ಮಣಿಶಂಕರ್ ಅಯ್ಯರ್ ಈ ದೇಶದ ಪೆಟ್ರೋಲಿಯಂ ಸಚಿವರಾಗಿದ್ದರು. ಮಣಿಶಂಕರ್ ಅಯ್ಯರ್ ಸ್ವಾಭಿಮಾನ ಇರುವ ಒಬ್ಬ ರಾಜಕಾರಣಿ. ಆ ಮಂತ್ರಿಗಳ ಪೈಕಿ ಒಬ್ಬ ಸಮರ್ಥ ಮಂತ್ರಿಯವರು. ಇರಾನ್ನಿಂದ ಒಂದು ಪೈಪ್ಲೈನ್ ಯೋಜನೆ ಹಾಕಿಕೊಂಡಿದ್ರು ಮಣಿಶಂಕರ್ ಅಯ್ಯರ್. ಇರಾನ್ನಿಂದ ಭಾರತಕ್ಕೆ ಬರುವ ಪೈಪ್ಲೈನ್ ಯೋಜನೆಗೆ ಅಮೆರಿಕ ಅಡ್ಡಿಯಾಗಿತ್ತು. ಅಮೆರಿಕಕ್ಕೆ ಅದು ಇಷ್ಟ ಇರಲಿಲ್ಲ. ಒಂದು ದಿವಸ ಅನಿರೀಕ್ಷಿತವಾಗಿ ನಮ್ಮ ಪ್ರಧಾನ ಮಂತ್ರಿಯವರು ತನ್ನ ಸಚಿವ ಸಂಪುಟವನ್ನು ವಿಸ್ತರಿಸ್ತಾರೆ. ತನ್ನ ಸಚಿವ ಸಂಪುಟವನ್ನು ವಿಸ್ತರಿಸಿದಾಗ ಅತ್ಯಂತ ಸಮರ್ಥನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಪೆಟ್ರೋಲಿಯಂ ಸಚಿವರಾದ ಮಣಿಶಂಕರ್ ಅಯ್ಯರನ್ನು ಆ ಖಾತೆಯಿಂದ ತೆಗೆದು ಅವರಿಗೊಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವನ್ನು ಕೊಡಲಾಯಿತು. ಪತ್ರಿಕೆಗಳು ಹೇಳಿತು, ರಾಜಕೀಯ ತಜ್ಞರು ಹೇಳಿದರು,
ಮಣಿಶಂಕರ್ ಅಯ್ಯರ್ ಪೆಟ್ರೋಲಿಯಂ ಸಚಿವರಾಗಿ ಮುಂದುವರಿಯಬಾರದೆಂಬುದು ಅಮೆರಿಕಾದ ಉದ್ದೇಶವಾಗಿತ್ತು ಎಂದು. ನಾನು ಹೇಳುತ್ತಿರುವುದು, ಈ ದೇಶವನ್ನು ನಾವೆಷ್ಟು ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿದ್ರು, ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಯಾರು ಸಚಿವರಾಗಬೇಕೆಂಬುದನ್ನು ಕೂಡ ಇವತ್ತು ವಿದೇಶಿಗಳು ತೀರ್ಮಾನಿಸ್ತಾ ಇದ್ದಾರೆ. ವಿದೇಶಿಗಳು ತೀರ್ಮಾನಿಸ್ತಾ ಇದ್ದಾರೆ. ಹಾಗೆ ಬಂಡವಾಳದ ಮೂಲಕ IMF ಮತ್ತು ADBಯ ಸಹಾಯ ಅಂತ ಹೇಳುದು. ಜಗತ್ತಿನಲ್ಲಿ IMF ಮತ್ತು ADB ಇಲ್ಲಿಯ ತನಕ ಯಾರಿಗೂ ಸಹಾಯ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದರ ಹುಬ್ಬಳ್ಳಿಯ ಯಾವುದಾದರೂ ಒಂದು ಪಂಚಾಯತ್ನಲ್ಲಿ ಒಂದು ರೋಡ್ ಆಗಬೇಕಾದರೆ ADB ಇಂದ ಸಾಲ ಬರಬೇಕು. ಇವತ್ತು ನೋಡಿ, ಸಂಪತ್ತನ್ನು ಕ್ರೋಢೀಕರಿಸಲಿಕ್ಕೆ ಬಹಳಷ್ಟು ಮಾರ್ಗಗಳಿವೆ ನಮ್ಮಲ್ಲಿ. ಸಂಪತ್ತಂದ್ರೆ ADB ಮಾತ್ರ ಅಲ್ಲ, ಸಂಪತ್ತು ನಿಮ್ಮ ಒಂದು ಸಣ್ಣ ಸಣ್ಣ ರೋಡ್ ಮಾಡ್ಲಿಕ್ಕೂ ಕೂಡ ADB ಸಹಾಯ ಕೊಡ್ಬೇಕಂದ್ರೆ ಏನದು? ಯಾವ ಸಣ್ಣ ಸಣ್ಣ ಪ್ರಾಜೆಕ್ಟ್ ಗಳನ್ನು ಇವತ್ತು ಸರ್ಕಾರ ತೆಗೆದುಕೊಂಡರು ADBಯ ಸಾಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಸಾಲ. ADB ಬರುವಾಗ IMF ಬರಬೇಕು. IMF ಬರುವಾಗ ಒಂದು G8 ಅಂತ ಕೆಲವು ದೇಶಗಳಿವೆ, G8 ಅದು G7 ಇದ್ದದ್ದು ಈಗ G8 ಆಗಿದೆ. G8 ಬರುವಾಗ ಒಂದು ಅಮೆರಿಕ ಬರಲೇಬೇಕು. ಹೀಗೆ IMF ನ ಸಹಾಯ, ADBಯ ಸಹಾಯ ಅಂತ ಹೇಳುವುದು. ADB IMF ಜಗತ್ತಿನಲ್ಲಿ ಸಹಾಯ ಮಾಡುವುದಲ್ಲ, ಬದಲಾಗಿ ಅವರು ಬಡ್ಡಿಗೆ ಸಾಲ ಕೊಡ್ತಾರೆ. ADB ಅವರು ನಿಮ್ಮನ್ನು ಶೋಷಣೆ ಮಾಡುತ್ತಾರೋ ಸಹಾಯ ಮಾಡುತ್ತಾರೋ ಎಂದು ತಿಳಿಯದಷ್ಟರ ಮಟ್ಟಿಗೆ ನಮ್ಮನ್ನು ಹಾಳು ಮಾಡಲಾಗಿದೆ. ಮುದ್ದು ಮುದ್ದಾದ ಹೆಸರನ್ನೆಲ್ಲ ಹೇಳ್ತಾ ಇರ್ತಾರೆ, ಗ್ಲೋಬಲೈಸೇಷನ್ ಅಂತ, ಉದಾರೀಕರಣ ಅಂತ ಹೇಳ್ತಾರೆ. ಔದಾರ್ಯ ಅಂದ್ರೆ ಏನು? ಔದಾರ್ಯ ಅಂದ್ರೆ ನಮಗೆಲ್ಲ ಶಾಲೆಯಲ್ಲಿ ಕಲಿಸಿಕೊಟ್ಟದ ಔದಾರ್ಯ ಅಂದ್ರೆ ನಿನ್ನ ತಟ್ಟೆಯಿಂದ ಸ್ವಲ್ಪ ಊಟವನ್ನು ಇಲ್ಲದವನ ಬಾಯಿಗೆ ಕೊಡುವುದಕ್ಕೆ ಔದಾರ್ಯ ಅಂತ ಹೇಳು. ಉದಾರತೆ ಅಂದ್ರೆ ಉದಾರೀಕರಣ ಅಂದ್ರೇನು? ಈ ದೇಶದ ಬಡ ರೈತನ ಬಟ್ಟಲಿನಿಂದ ಅವನ ಅನ್ನವನ್ನು ಕಸಿಯುವ ಕೆಲಸಕ್ಕೆ ಲಿಬರಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಉದಾರೀಕರಣ ಅಂತ ಬಡವನಿಗೆ ಕೊಡುವುದಲ್ಲ, ಬಡವನ ಬಟ್ಟಲಿನಿಂದ ಆ ರೈತನ ಅನ್ನವನ್ನು ಕಸಿಯುವ ಕೆಲಸಕ್ಕೆ ಲಿಬರಲೈಸೇಷನ್ ಅಂತ ಮುದ್ದಾದ ಹೆಸರನ್ನು ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡುವ, ಇದನ್ನು ಪ್ರಶ್ನಿಸುವ, ಇದರ ಬಗ್ಗೆ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಮನಸ್ಸು, ಆ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಗ ನಾವು. ಹಾಗೆ ಬೇರೆ ಬೇರೆ ದೇಶಗಳ ಮೇಲೆ ಬಂಡವಾಳ ಹೂಡಿ ಆ ದೇಶಕ್ಕೆ ಸಾಕಷ್ಟು ಸಾಲ ಕೊಟ್ಟು, ಹಾಗೆ ಆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸಿ ಆ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿ ದೇಶಗಳನ್ನು ಇವತ್ತವರು ತಮ್ಮ ಗುಲಾಮರನ್ನಾಗಿ ಮಾಡಿಟ್ಟಿದ್ದಾರೆ. ಏನಾದರೂ ನಿಮಗೆ ಪ್ರಶ್ನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕರಾರ್ನ ವಿರುದ್ಧವೂ ಮಾತಾಡುವ ಸಾಮರ್ಥ್ಯವೇ ಇವತ್ತು ಪ್ರಜಾಪ್ರಭುತ್ವ ದೇಶಗಳಿಗೆ ಇಲ್ಲ. ಪರಿಣಾಮ ಏನಾಯ್ತು ಅಂತ ಕೇಳಿದ್ರೆ, ಇವರ ವ್ಯವಸ್ಥೆಯಿಂದಾಗಿ ಸೊಮಾಲಿಯಾ ಎಂಬ ದೇಶ ನಾಶ ಆಯಿತು, ಅರ್ಜೆಂಟೀನಾ ಎಂಬ ದೇಶ ಇವತ್ತು ನಾಶ ಆಯಿತು. ಭಾರತ ಕೂಡ ಅದೇ ನಾಶದ ಅಂಚಿನಲ್ಲಿದೆ ಎಂದು ಹೇಳಲಾಗ್ತಾ ಇದೆ. ಜಗತ್ತಿನಲ್ಲಿ ಬಹಳಷ್ಟು ದೇಶಗಳು ತಮ್ಮ ವರಮಾನದ ಅತ್ಯಂತ ದೊಡ್ಡ ಮೊತ್ತವನ್ನು ಇವತ್ತು ವಿನಿಯೋಗಿಸುತ್ತಿರುವುದು ತಮ್ಮ ಡೆವಲಪ್ಮೆಂಟ್ಗಳಿಗಲ್ಲ, ಬದಲಾಗಿ ಸಾಲ ತೀರಿಸುವುದಕ್ಕೂ ಅಲ್ಲ, ಬಡ್ಡಿ ಕಟ್ಟುವುದಕ್ಕೆ. ತಮ್ಮ ಆದಾಯದ ಬಹಳ ದೊಡ್ಡ ಮೊತ್ತವನ್ನು ಬಡ್ಡಿ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ. ಮಾತ್ರ ಅಲ್ಲ, ಬಡ್ಡಿ ಕಟ್ಟಲು ಸಾಧ್ಯ ಇಲ್ಲದೆ ನರಳುತ್ತಿರುವ ದೇಶಗಳ ಪೈಕಿ ಭಾರತ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಕೂಡ ಬಡ್ಡಿ ಕಟ್ಟಲು ಸಾಧ್ಯ ಇಲ್ಲದೆ ನರಳುತ್ತಿರುವ ದೇಶಗಳ ಲಿಸ್ಟ್ನಲ್ಲಿದೆ. ಇದೆಲ್ಲ ಜನರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಬಂಡವಾಳಶಾಹಿ ಸಾಮ್ರಾಜ್ಯತ್ವ ಅಂತೆಲ್ಲ ಹೇಳಿದ್ರೆ ಇದೆಲ್ಲ ಜನರಿಗೆ ಅರ್ಥ ಆಗುದಿಲ್ಲ ಸ್ವಾಮಿ ಅಂತ. ಜನರಿಗೆ ಹೇಗೆ ಅರ್ಥ ಆಗುವುದು? ಜನರಿಗೆ ಅರ್ಥ ಆಗ್ಬೇಕಾದ್ರೆ ಅರ್ಥ ಮಾಡಿ ಕೊಡುವರು ಬೇಕಾದ್ರೆ. ಗಾಂಧೀಜಿ ಕ್ವಿಟ್ ಇಂಡಿಯಾ ಅಂತ ಹೇಳಿದ್ದು. ಕ್ವಿಟ್ ಇಂಡಿಯಾ ಅಂತ ಯಾರೊಂದಿಗೆ ಹೇಳಿದ್ದು? ಕ್ವಿಟ್ ಇಂಡಿಯಾ ಅಂತ ಹೇಳಿದ್ದು ಕನ್ನಡದಲ್ಲಿ ಅಲ್ಲ, ಕ್ವಿಟ್ ಇಂಡಿಯಾ ಎಂದು ಹೇಳಿದ್ದು ಹಿಂದೂಸ್ತಾನಿ ಭಾಷೆಯಲ್ಲೂ ಅಲ್ಲ. ಗಾಂಧೀಜಿ ಕ್ವಿಟ್ ಇಂಡಿಯಾ ಹೇಳಿದ್ದು ಇಂಗ್ಲಿಷ್ ಭಾಷೆಯಲ್ಲಿ. ಗಾಂಧೀಜಿ ಕ್ವಿಟ್ ಇಂಡಿಯಾ ಎಂದು ಹೇಳಿದ್ದು ಇವತ್ತಿನ ಹಾಗೆ ಇಂಗ್ಲಿಷ್ ಕಲಿತವರೊಂದಿಗೆ ಅಲ್ಲ. ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲದ, ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಿಲ್ಲದ, ಅನಕ್ಷರಸ್ಥರಾದ ಭಾರತದ ಪ್ರಜೆಗಳೊಂದಿಗೆ ಕ್ವಿಟ್ ಇಂಡಿಯಾ ಎಂಬ ಚಳವಳಿ ನಡೆಸಿದಾಗ ಭಾರತೀಯರಿಗೆ ಒಂದು ಆವೇಶ ಆಗಿತ್ತು. ಕ್ವಿಟ್ ಇಂಡಿಯಾ ಅವರಿಗೆ ಅರ್ಥ ಆಗಿತ್ತು, ಅನಕ್ಷರಸ್ಥರಿಗೆ ಅರ್ಥ ಆಗಿತ್ತು. ಕ್ವಿಟ್ ಇಂಡಿಯಾ ಅಂದ್ರೆ ಭಾರತ ಬಿಟ್ಟು ಹೋಗಿ ಅಂತ. ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ರು ಗಾಂಧೀಜಿ.
ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳುವಾಗ ಅದು ಕೂಡ ಇಂಗ್ಲಿಷ್. ಗಾಂಧೀಜಿ ಈಸ್ಟ್ ಇಂಡಿಯಾ ಕಂಪನಿ ಎಂದು ಹೇಳಿ ಆ ಕಂಪನಿಯನ್ನು ಪರಿಚಯ ಮಾಡಿಕೊಡ್ತಾರೆ ಭಾರತೀಯರಿಗೆ. ಯಾವ ಭಾರತೀಯರು? ಅಕ್ಷರಾಭ್ಯಾಸ ಇಲ್ಲದ ಭಾರತೀಯರು. ಅವರಿಗೆ ಅರ್ಥ ಆಗಿತ್ತು ಅದು. ಇವತ್ತು ಹೇಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅರ್ಥ ಮಾಡಿಸುವ ಕೆಲಸ ಇವತ್ತು ನಡೆಯುತ್ತಾ